ವಿಜಯಪುರ ಜಿಲ್ಲೆಯ ಶಿವಣಗಿ ಗ್ರಾಮದಲ್ಲಿಂದು ಮುಂಗಾರು ಹಂಗಾಮಿನ ಪೂರ್ವ ಸಿದ್ಧತೆ ಸೇರಿದಂತೆ ಆಧುನಿಕ ಕೃಷಿ ಪದ್ಧತಿಗಳ ಅಳವಡಿಕೆ ಕುರಿತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನು ಆಯೋಜಿಸಲಾಗಿತ್ತು. ಸಮಗ್ರ ಕೃಷಿ ಪದ್ಧತಿ ಸೇರಿ ಹಲವು ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು. ಈ ವೇಳೆ ದೂರದರ್ಶನದೊಂದಿಗೆ ರೈತ ಜಾಕೀರ್ ಬಿತ್ತನೆಗೆ ಈಗಾಗಲೇ ಭೂಮಿ ಹದಗೊಳಿಸಿದ್ದು, ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳೇ ಗ್ರಾಮಕ್ಕೆ ಬಂದು ಹಲವು ವಿಚಾರಗಳ ಕುರಿತು ಮಾಹಿತಿ ನೀಡುತ್ತಿರುವುದು ಸಂತಸದ ವಿಚಾರ ಎಂದರು. ನಾವು ಏನದ ತೊಗರಿ ಮತ್ತು ಗೊಂಜಾಳ ಬಿತ್ತನೆ ಮಾಡಬೇಕಂತ ಮಾಡಿವಿ. ಅದು ಅದರ ಸಂಬಂಧ ಅವರು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಊರಿಗೆ ಬಂದಾರ. ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಕೃಷಿಕ ಶ್ರೀಕಾಂತ ರೆಡ್ಡಿ ಮುಂಗಾರು ಬಿತ್ತನೆ ವೇಳೆ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಸಲಹೆ ಪಡೆದು ಬಿತ್ತನೆ ಮಾಡುವುದು ರೂಢಿ. ಆದರೆ ಈ ಬಾರಿ ಕೃಷಿ ಅಧಿಕಾರಿಗಳೇ ಗ್ರಾಮಕ್ಕೆ ಬಂದು ಮಾಹಿತಿ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಅವರ ಮಾಹಿತಿಯನ್ನು ತಗೊಂಡು ನಾನು ಮಾಡ್ತೀನಿ. ಹೋದ ಸರ್ತಿ ನಾನು ವಸ್ತ್ರ ಸರಿಗೆ ಒಂದು ಫೋನ್ ಮಾಡಿದಾಗ ಒಂದು ಹೊಸ ವೆರೈಟಿ ಬಂದಂತ ಹೇಳಿ ICPL 2240 ಅಂತ ತೊಗರಿ ಕೊಟ್ಟಿದ್ರು. ಅದು ಚಲೋ ಇಳುವರಿ ಬಂದ ಅಂತ ಹೇಳಿ ನಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಪಶು ವಿಜ್ಞಾನಿ ಡಾಕ್ಟರ್ ವಿಜಯಲಕ್ಷ್ಮಿ ಮುಂದಿನ ಮನಿ ಮೇ 29ರಂದು ಆರಂಭಗೊಂಡ ಅಭಿಯಾನವು 5ನೇ ದಿನ ಪೂರೈಸಿದೆ. ಪ್ರತಿನಿತ್ಯ 3 ಗ್ರಾಮಗಳಿಗೆ ತೆರಳಿ ಬಿತ್ತನೆ ಬೀಜಗಳ ಆಯ್ಕೆ, ಕೃಷಿ ಯಂತ್ರೋಪಕರಣಗಳು, ಕೃಷಿ ಯೋಜನೆಗಳು ಸೇರಿದಂತೆ ಜಾನುವಾರುಗಳ ಆರೋಗ್ಯ, ಲಸಿಕೆ, ಜಂತು ಹುಳು ನಿವಾರಣೆಯ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಜಂತು ಹುಳುಗಳ ನಿವಾರಣೆ ಬಗ್ಗೆ ನಾವು ಮಾಹಿತಿ ನೀಡ್ತಾ ಇದ್ದೀವಿ. ಆಮೇಲೆ ಸರ್ಕಾರದಿಂದ ರೈತರಿಗೆ ಸಿಗುವಂತಹ ಕೃಷಿಯಲ್ಲಿ ಸಿಗುವಂತಹ ಯೋಜನೆಗಳು, ಸವಲತ್ತುಗಳು, ಮತ್ತೆ ಈಗ ರಾಷ್ಟ್ರೀಯ ಗೋಕುಲ್ ಮಿಷನ್ ಆಗಿರ್ಬೋದು, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಆಗಿರ್ಬೋದು, PM ಕಿಸಾನ್ ಸಮ್ಮಾನ್ ನಿಧಿ, ಈ ತರ ಯೋಜನೆಗಳ ಬಗ್ಗೆ ನಾವು ರೈತರಿಗೆ ಮಾಹಿತಿ ನೀಡ್ತಾ ಇದ್ದೀವಿ. ಕೃಷಿ ವಿಜ್ಞಾನಿ ಲಕ್ಷ್ಮಣ ಹುಣಸಿಕಟ್ಟಿ ಕೃಷಿ ಬೆಂಬಲಿತ ತಂತ್ರಜ್ಞಾನ, ವಿವಿಧ ಬೆಳೆಗಳು, ಔಷಧ ಸಸ್ಯಗಳು ಕುರಿತು ಮಾಹಿತಿ ಸೇರಿದಂತೆ ಇಲಾಖೆಯು ಅಭಿವೃದ್ಧಿಪಡಿಸಿರುವ ತಳಿಗಳ ಬಗ್ಗೆಯೂ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಅವರು ಮತ್ತೆ ರಾಜ್ಯದ ಕೃಷಿ ಇಲಾಖೆಗಳು, ಆಮೇಲೆ ವಿಶ್ವವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ.